ಬಂದರೆ ಗಂಡಾಂತರ. ಮಂಗೆ ಏನ್ ಕೆಲಸ ಮಾಡ್ತದಿ? ನಿಮ್ ಕೈಯಾಗಿನ ಬ್ರೆಡ್ ಬಾಳೆಹಣ್ಣು ಕಸ್ಕೊಂಡೋಗದಿ. ನಮಸ್ಕಾರ ಸ್ವಾಮೀಜಿ. ಯಾರು ನೀನು ಬಾಲೆ? ನನ್ ಬಾಲೆ ಅಲ್ಲ, ಸ್ಟೆಲ್ಲಾ, NRI. ಸಾಕಷ್ಟು ಬಾರಿ ನಿಮ್ ಪ್ರವಚನ ಕೇಳಿದೀನಿ. ನಿನ್ನೆ ಮೊನ್ನೆ ಎಲ್ಲ ಬಂದಿದ್ದೆ. ತಗೊಳ್ಳಿ, ನನ್ನ ಕಡೆಯಿಂದ 1 ಲಕ್ಷ ರೂಪಾಯಿ ಕಾಣಿಕೆ. ಸ್ವಾಮೀಜಿ, ನೀವು ಮಾಡ್ತಿರೋ ಸಮಾಜ ಸೇವೆಗೆ ನಾನ್ ಕೊಟ್ಟಿರೋ ಕಾಣಿಕೆ ಕಡಿಮೆನೆ. ಇನ್ನೂ ಬೇಕಾದ್ರೆ ಕೇಳಿ, ಕೊಡ್ತೀನಿ. ನೀವು ನನ್ನ ಶಿಷ್ಯ ಬಿಡಿ. ಹಾ, ಆಗ್ತೀನಿ. ಇನ್ನು ಮೇಲಿಂದ ಇಜ್ಜಿ ನನ್ನ ಶಿಷ್ಯ. ಇನ್ನು ನೀವು ಹೊಂಡ ಬೇರೆ ಗುರುಗಳು ನೋಡ್ಕೋ. ತಗೋ 10,000 ರೂಪಾಯಿ ಕೊಡ ನನ್ನ ಚೀಲ. ಹಾ, ಹೊಂಡ ಹೊಂಡ. ಸ್ವಾಮಿಗಳೇ, ನಾನು ನಿಮಗೆ ಆಗಾಗ ದುಡ್ಡು ಕೊಡ್ತಾ ಇದ್ದೆ. ಮಠದ ಖರ್ಚೆಲ್ಲ ನಾನೇ ವಹಿಸ್ಕೊಂಡಿದ್ದೆ. ಹೌದು, ನನ್ನ ಹತ್ರ ಇದ್ದ ದುಡ್ಡೆಲ್ಲ ಖರ್ಚಾಗಿ ಹೋಗಿದೆ. ಇನ್ನೇನ್ ಮಾಡ್ಲಿ ಬಾಲೆ? ನನ್ ಬಾಲೆ ಅಲ್ಲ, ಸ್ಟೆಲ್ಲಾ. ಮುಂದೆ ಹೇಳು. ನಿಮ್ ಪ್ರವಚನ ಕೇಳಿ ಕೇಳಿ ನನ್ನಲ್ಲಿ ಬದಲಾವಣೆ ಆಗಿದೆ. ಶಾರೀರಿಕ ಬದಲಾವಣೆ ಆಗಿಲ್ಲ ಅದು. ಅಲ್ಲ ಅಲ್ಲ, ಮಾನಸಿಕ ಬದಲಾವಣೆ. ಜಂಬುಕೇಶ್ವರ, ನಿಮ್ಮನ್ ಕಂಡ್ರೆ ನನಗ್ ಪ್ರೀತಿ ಶುರುವಾಗಿದೆ. ನೀವಿಲ್ದೆ ನನ್ ಬದುಕೋಕ್ ಆಗಲ್ಲ. ನಾನು ನಿಮ್ ಕಾಲಿಗೆ ಒಂದೆರಡು ನಿಮಿಷ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡೋಣ. ದೇವ್ರೇನ್ ಹೇಳ್ತಾನ ಅದನ್ನ ಕೇಳೋಣ. ಕಣ್ಣು ಮುಚ್ಚವ. ಸ್ವಾಮಿ, ಸ್ವಾಮಿ, ಏನಾಯ್ತು? ನಾನು ನಿನ್ ಜೊತೆ ಮಾತಾಡಂಗ್ಲೋರಿ. ಯಾಕೋ? ಅಲ್ರಿ, ಗುಂಡನವ್ರ ಹಂಗ್ ಬೇ ಇದೆ. ಚಕ್ಲಿ ಕೊಡಬೇಳೆ ತಂದು ಕೊಡಂತ ಕೊಟ್ರೇನೆ. ನನ್ನ ಊರಲ್ಲೇ ಇರ್ಲಿಲ್ಲ. ಅಲ್ರಿ, ಕಿರಾಣಿ ಅಂಗಡಿಯಿಂದ ಕಿರಾಣಿ ಸಾಮಾನ್ ತರಕ್ ನಾನು ಚಕ್ಲಿ ಕೊಡ್ಬೇಡ ಕೇಳಿದ್ರೆ ಇಲ್ಲ. ನಮ್ ಭಾವ ಕೊಡ್ಬೇಡ ಅಂದ್ರು. ಯಾಕೆ? ಕೊಟ್ರೆ ಅದನ್ನೇ ಅಭ್ಯಾಸ ಮಾಡ್ಕೋತಾನೆ. ಆಮೇಲೆ ಡಬ್ಬಿ ಖಾಲಿ ಆಗೋವರೆಗೂ ಬರ್ತಾನೆ ಇರ್ತಾನೆ ಅಂದ್ರು. ಹಂಗಂದ್ರೆ ನಾ ಸನ್ಯಾಸಿಕೇನೆ ಅವ ನಿಮ್ಗೆ ತ್ರಾಸ ಆಕೈತಿ. ಅಯ್ಯೋ, ಯಾವಾಗ್ಲೂ ಸನ್ಯಾಸಿ ಆಗ್ತೀಯಾ? ನಿಮ್ಗೆ ಯಾಕ್ರಿ? ನಾನ್ ನಿಮ್ನ ಮಾತಾಡ್ಸಂಗಿಲ್ಲ ಬೋರೆ. ಸರಿ ಬಿಡು, ಹಾಗೆ ಮಾಡು. ವೇದಾರು ವೇದರು, ನಮ್ಮ ಅಮ್ಮನ ವೇದ. ಮತ್ ನಾ ಯಾಕಿಲ್ಲ ಇರ್ಬೇಕೆ? ಸನ್ಯಾಸಿ ಹಾಕಣಿ. ಸ್ಟೆಲ್ಲಾ, ಅಲ್ಲಾಡು ಸ್ವಾಮೀಜಿ. ಸ್ವಾಮಿಗಳೇ, ಸ್ವಾಮೀಜಿ, ಸ್ವಾಮೀಜಿ. ನಿಮ್ಗೆ ಒಳ್ಳೇದಾಗಲಿ. ಏನ್ ಹಾಗೆ ಹೋಗ್ತಿದ್ದೀರಲ್ಲ? ಆಶೀರ್ವಾದ ಮಾಡಿದ್ನಲ್ಲ. ಸ್ಟೆಲ್ಲಾಗ್ ಮೋಸ ಮಾಡಿ ಹೋಗ್ತಿದ್ದೀರಲ್ಲ. ನಾ ನೋಡಕತ್ತಿದ್ದ ನಿಮ್ಗೆ ಮೊದಲೇ ಸಲ. ನಾ ಹೆಂಗ್ ನಿಮಗ್ ಮೋಸ ಮಾಡ್ತೇನ್ರಿ? ನಾನು ನಿಮ್ಮ ಆಶ್ರಮದಲ್ಲಿದ್ದೆ. ನನ್ನ ಹತ್ರ ಇದ್ದ ದುಡ್ಡು ಒಡವೆನೆಲ್ಲ ನೀವು ತಗೊಂಡಿದ್ದೀರಾ. ನನ್ನ ಮದ್ವೆ ಆಗ್ತೀನಿ ಅಂತ ಮೋಸ ಮಾಡಿದ್ದೀರಾ. ಸ್ಟೆಲ್ಲಾ, ಹೇಳ್ಕೊಂಡ್ ನಡಿ ಇವ್ನ. ಪೊಲೀಸ್ ಸ್ಟೇಷನ್ ಅಲ್ಲಿ ನಾನ್ ನಿನಗ್ ಮದ್ವೆ ಮಾಡಿಸ್ತೀನಿ. ಕುಳ್ಳ ಸ್ವಾಮೀಜಿ, ಕುಳ್ಳ ಸ್ವಾಮೀಜಿ. ಏನ್ ಲಗೇಜ್ ಸಮೇತ ಬಂದಿದ್ಯಾ? ನನ್ ಗಂಡ ಎಲ್ಲಿರ್ತಾನೋ ನಾನು ಅಲ್ಲೇ ಇರ್ತೀನಿ. ಯಾರ್ ನಿನ್ ಗಂಡ? ಕುಳ್ಳ ಸ್ವಾಮೀಜಿ. ನಿನ್ ಮಾತನ್ನ ನಂಬಲ್ಲಮ್ಮ. ನೀನ್ ಇಲ್ಲಿರೋದಕ್ಕೆ ನಾನ್ ಬಿಡಲ್ಲ. ಸಾಕ್ಷಿ ಆಧಾರಗಳನ್ನೆಲ್ಲ ಕೊಟ್ಮೇಲೂ ಇಲ್ಲ ಅಂತೀರಲ್ರಿ? ನೋಡಿ ಇಷ್ಟೆಲ್ಲ ಅವ್ರೆ, ಸುಬ್ಬ ನಮ್ ಜೊತೆ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದ್ದ. ಸನ್ಯಾಸಿ ಆಗ್ತೀನಿ ಅಂತೇಳಿ ಗಡ್ಡ ಅನ್ಸ್ಕೊಂಡಿದ್ದ ಅಷ್ಟೇ. ನಿನ್ ಬೈಕ್ ಅವನು ವಾಪಸ್ ಓಡ್ ಬಂದಿದ್ದಾನೆ. ಅವ್ನು ಇಲ್ಲೇ ಇದ್ದಾನೆ, ಕರಿತೀನಿ ಇರು. ಸುಬ್ಬು, ಸುಬ್ಬು, ಬಾರ ಇಲ್ಲಿ. ಸುಬ್ಬು, ನೀವೇ ಏನ್ರಿ ಆಗ್ಲೇ ಗಡ್ಡ ಬುಡಿಸ್ಕೊಂಡ್ಬಿಟ್ಟಿದ್ದೀರಾ? ರೀ, ನನ್ ಗಡ್ಡನ ಬಂದಿಲ್ರಿ, ಸುಮ್ನೆ ಅಂಟಿಸ್ಕೊಂಡಿದ್ದೆ. ನಿನ್ನೆ ಸನ್ಯಾಸಿ ವೇಷ, ಇವತ್ ಈ ವೇಷನಾ? ನಾನ್ ನಿಮ್ಮನ್ ನಂಬಲ್ಲ. ನೀವೇ ನನ್ ಗಂಡ. ನಾನ್ ಈ ಮನೆ ಬಿಟ್ಟು ಹೋಗಲ್ಲ. ನೋಡಿ, ನೀವೆಲ್ಲ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ಇವನೇ ಬೇರೆ, ಅವನೇ ಬೇರೆ. ಇಲ್ಲ ಇಲ್ಲ, ನಾನ್ ಟಿವಿ 10 ಕರ್ಸಿ ನ್ಯಾಯ ಕೇಳ್ತೀನಿ. ಅಬ್ಬಾ, ಅದು ಹೋತ, ಇದು ಬಂತು. ಯಾವ್ದು ಹೋಯ್ತು? ಯಾವ್ದು ಬಂತು? ಒಂದ್ ಗ್ರಾಚಾರ ಹೋತು, ಇನ್ನೊಂದ್ ಗ್ರಾಚಾರ ಬಂತು ಅಂದ್ರೆ. ಓ, ಐ ಸಿ. ಸ್ವಾಮಿಗಳೇ, ನಿಮ್ ಹತ್ರ ನಾನು ವೇದಾಂತ ಕಲಿಬೇಕು ಅಂತ ಅನ್ಕೊಂಡಿದೀನಿ. ಇಲ್ಲೇ ರಿಲೇಟಿವ್ ಮನೇಲಿ ಉಳ್ಕೊಂಡಿದೀನಿ. ಐ ಥಿಂಕ್ ಆ ರಿಲೇಟಿವ್ ಮನೆನ ನಿಮ್ಮ ಆಶ್ರಮಕ್ಕೆ ದಾನ ಕೊಡ್ಬೇಕು ಅಂತ ಅನ್ಕೊಂಡಿದೀನಿ. ವಾಟ್ ಯು ಸೇ? ಮಾಡ್ರಿ ಮಾಡ್ರಿ ಮಾಡ್ರಿ. ಓ ರಿಯಲಿ? ಹಾಗಾದ್ರೆ ಆ ರಿಲೇಟಿವ್ ಮನೆಗೆ ಹೋಗೋಣ. ಬನ್ನಿ ಸ್ವಾಮೀಜಿ, ಬನ್ನಿ ಕುಲ ಸ್ವಾಮೀಜಿ, ಬನ್ನಿ ಕುಲ ಸ್ವಾಮೀಜಿ, ಬನ್ನಿ ಕುಲ ಸ್ವಾಮೀಜಿ. ಎಕ್ಸ್ಕ್ಯೂಸ್ ಮೀ, ಸುಬ್ಬು, ಸ್ಟೆಲ್ಲಾ, ನಿಮ್ ಸ್ವಾಮಿಗಳು ಬಂದಿದ್ದಾರೆ ನೋಡಿ. ನಮಸ್ಕಾರ. ಮೋಸ ಮಾಡಿದ್ದೀರ? ನೋಡಮ್ಮ, ನೋಡಕ್ ನನ್ನಟದನ. ನೋಡಿ ಸ್ಟೆಲ್ಲಾ, ಇವನ್ನ ಕರ್ಕೊಂಡ್ ಬಂದಿದ್ದೀನಿ. ಇವನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ಮದ್ವೆ ಮಾಡ್ಕೊಳ್ಳೋ ಜವಾಬ್ದಾರಿ ನಿಮ್ದು. ಬನ್ರಿ ಹೋಗೋಣ. ನಿಂತ್ಕೊಳ್ರಿ. ಯಾಕೆ ಮೇಡಮ್ ಏನಾಯ್ತು? ವಯಸ್ಸಲ್ಲಿ ಊರಿಗೆ ಹೋಗಿದ್ದಾಳೆ ಅಂತ ಪಿನ್ನಿಡೋ ಕೆಲಸನ ನಿಮಗೆ ಒಪ್ಸೋಗಿದ್ದಾಳ? ನಾನು ಯಾರು ಪಿನ್ನಿಟ್ಟೆ ಮೇಡಮ್ ನವರೇ? ಸುಬ್ಬುನೇ ಸನ್ಯಾಸಿ ಅಂತ ಪಿನ್ನಿಟ್ಟಿಲ್ವಾ? ಯಾರು ಹೇಳಿದ್ದು? ನಾನೇ ಹೇಳಿದ್ದು. ಪಾರ್ವತೀಶ್ವರ